ಎಲ್ಲರಿಗೂ ನಮಸ್ಕಾರ. ಬನ್ನಿ ಎಗ್ ರೈಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅದನ್ನ ಹೇಳ್ಬೇಕು ರೀ. ರೀ ಎಗ್ ರೈಸ್ಗೆ ಏನೇನು ಮಾಡ್ತೀರಾ, ಏನೇನು ಹಾಕ್ತೀರಾ ಎಲ್ಲ ಹೇಳ್ತೀರಾ? ಇವತ್ತು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ನಾನು ಬರಲ್ಲ, ನಮ್ಮ ಯಜಮಾನ್ರು ಅಷ್ಟೇ ಬರ್ತಾರೆ. ಅವ್ರದ್ದು ಸ್ಪೆಷಲ್ ಎಗ್ ರೈಸು. ಅವ್ರು ಹೆಂಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇನೇನ್ರಿ ಐಟಮ್ಗಳು ನೋಡ್ರಿ. ಇದೇ ಐಟಮು: ಕ್ಯಾರೆಟು, ಬೀನ್ಸು, ಈರುಳ್ಳಿ, ತಡಿಪಪ್ಪ, ಇದು ಗೆಡ್ಡೆಕೋಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಕೊತ್ತಂಬರಿ ಮತ್ತು ಇದು ಪುದೀನ ಸೊಪ್ಪು. ಸರಿ, ಇದು ಮಸಾಲೆ ಏನೇನು ಇಟ್ಕೊಂಡಿದ್ದೀರಾ? ಖಾರ ಪುಡಿ, ಸಾಂಬಾರು ಪುಡಿ, ಉಪ್ಪು, ಜೀರಿಗೆ ಪೌಡರು, ಒಂಚೂರು ಪೆಪ್ಪರ್ ಪೌಡ್ರು, ಒಂಚೂರು ಗರಂ ಮಸಾಲ ಅಷ್ಟೇ. ಸರಿ, ಎಣ್ಣೆ ಎಷ್ಟು ಸ್ಪೂನ್ ಹಾಕ್ತೀರಾ? 2 ಸ್ಪೂನು. 2 ಸ್ಪೂನಾ? ಹಾಂ, ಹಾಕಿ. ಈಗ ಫಸ್ಟ್ ಈರುಳ್ಳಿ, ಆಮೇಲೆ ಮೆಣಸಿನಕಾಯಿ. ಈರುಳ್ಳಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಮೆಣಸಿನಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡು ಕೆಂಪು ಹಂಗೆ ಸ್ವಲ್ಪ ಕೆಂಪುಗಾಗೆ ಬಾಡಿಸ್ಕೊಬೇಕಂತೆ. ಆಯ್ತಾ ಬಾಡಿಸಿದ್ದು? ಆಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಹಾಕ್ತೀರಾ? 1 ಸ್ಪೂನು. 1 ಸ್ಪೂನು. ಓಕೆ. ಆಮೇಲೆ ಅದನ್ನು ಬಾಡಿಸ್ಕೊಬೇಕಾ? ಒಂಚೂರು ಕಮ್ಮಿ ಮಾಡ್ಕೋಬೇಕು. ಅದು ಬಾಡಿಸಿ ಆದಮೇಲೆ ಕ್ಯಾರೆಟು, ಬೀನ್ಸು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಐತಲ್ಲ ಗೆಡ್ಡೆಕೋಸು? ಅಲ್ಲ, ಹೇಳಿದ್ದು. ಸರಿ. ಇವಾಗ ಬೀನ್ಸು, ಕ್ಯಾರೆಟ್, ಗೆಡ್ಡೆಕೋಸು ಮೂರನ್ನು ಎಷ್ಟೊತ್ತು ಬಾಡಿಸ್ಬೇಕು? 2 ನಿಮಿಷ ರೋಸ್ಟ್ ಆಗೋರು. ಪೂರಿ ಜಾಸ್ತಿ ಮಾಡ್ಕೊಂಡು ಏನಾಗಲ್ಲ, ಇದ್ರು ತಿನ್ಬೋದು, ಒಳ್ಳೇದಲ್ಲ. ಹೌದು, ಅರ್ಧಂಬರ್ಧ ಬೇಯಿಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತಲ್ವಾ? ಅರ್ಧಂಬರ್ಧ ಬೇಯಿಸಿದ್ರೆ ನಾನು ಹೊಡಿತೀನಿ. ಸುಮ್ಮನೆ ಇರು ಪಾಪ. ಚೆನ್ನಾಗಿ ಫ್ರೈ ಆಗಬೇಕಲ್ವಾ? ಈಗ ಬಾಡಿಸ್ತಿದೀವಲ್ಲ, ಸೆಂಟ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ. ಎಷ್ಟು ಹಾಕ್ತೀರಾ? ಈಗ ಸ್ವಲ್ಪ, ಅದಕ್ಕೆ ತರಕಾರಿ ಗಿಡಿಬೇಕಾ? ಅದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಉಪ್ಪು ಹಾಕೋದು. ಆಯ್ತಾ ರೀ, ಅದನ್ನು ಬಾಡಿಸಿ? ಈಗ ಆಯ್ತು ನೋಡಿ, ಆಗಿದೆ. ಈಗ ಏನು ಮಾಡ್ತೀರಾ ಇವಾಗ? ಉರಿ ಸಣ್ಣ ಮಾಡಿ ಇಟ್ಕೊಂಡು ಮಸಾಲೆ ಏನೇನು ಹಾಕ್ತೀರಾ? ಪೆಪ್ಪರ್ ಪೌಡರ್ ಸ್ವಲ್ಪ ಎಷ್ಟು? ಸ್ವಲ್ಪ ಸಾಕು. ಇದು ಗರಂ ಮಸಾಲ ಸ್ವಲ್ಪ, ಜಿಂಜರ್ ಪೌಡರ್ ಸ್ವಲ್ಪ, ಜೀರಾ ಪೌಡರ್ ಅದು. ಆಮೇಲೆ ಇದು ಸ್ವಲ್ಪ ಬಾಡಿಸ್ಕೊಳ್ಳೋದು. ಈಗ ಖಾರ ಪುಡಿ, ಖಾರ ನೋಡ್ಕೊಂಡು ಹಾಕೋಬೇಕು. ನಾನೀಗ ಇದು ಸ್ವಲ್ಪ ಖಾರನೇ ಇದೆ, 1/4 ಸ್ಪೂನ್ ಅಷ್ಟು ಹಾಕಿ ಸಾಕು. ಸರಿ, ಸಾಕು, ಅದೇ ಸಾಕಾಗುತ್ತೆ ಅನ್ಸುತ್ತೆ. ಯಾಕಂದರೆ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಸಾಂಬಾರು ಪೌಡರ್ ಇದೊಂದು ಅರ್ಧ, ಜಾಸ್ತಿ ಬೇಡ, ಅಷ್ಟೇ. ಅದೆರಡನ್ನೂ ಬಾಡಿಸಿ ಆಮೇಲೆ ಮೊಟ್ಟೆ ಹೊಡೆಯೋದು. ಸರಿ. ಇದೆಲ್ಲ ಬಾಡಿಸಿ ಮೊಟ್ಟೆ ಹೊಡಿತಿದ್ದೀರಾ? ಸರಿ. ಎಷ್ಟು ಮೊಟ್ಟೆ ಹಾಕ್ತೀರಾ? 6 ಮೊಟ್ಟೆ. ಒಬ್ಬೊಬ್ರಿಗೆ 2 ಪಾಪಣಿಗೆ? ಅವಳಿಗೆ ನಮ್ಮ ಲೆಕ್ಕನೇ ಅಲ್ವಾ, ಅವ್ಳು ಚಿಕ್ಕಳು. ಸರಿ. ಯಾವುದು ಸ್ಟೈಲು? ಹಿಂಗೆ ಹೊಡೆಯೋದು. ನಂಗೆ ಹಂಗೆ ಹೊಡಿಯೋಕ್ಕೆ ಬರಲ್ಲ.
ಹೊಡಿಬೋದು. ಮೊಟ್ಟೆ ಹೊಡೆದಾಯ್ತಾ ರೀ? ಮೊಟ್ಟೆ ಹೊಡೆದಾಯ್ತು. ಈಗ ಸ್ವಲ್ಪ ಬಾಡಿಸ್ಕೊತೀನಿ ಇದು. ಹ್ಞೂ. ಆಮೇಲೆ ಉಪ್ಪು ಹಾಕೋ ಸ್ವಲ್ಪ ರುಚಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಉಪ್ಪು ಹಾಕೊಂಡ್ರೆ ಅದು ತರಕಾರಿ ಎಲ್ಲ ಹಾಕಿತ್ತಲ್ಲ ಅದು ಸ್ವಲ್ಪ ಹಾಕಲಿ ಅಂತ. ಹಾಂ ಸರಿ ಸರಿ. ಇದು ನಿಮ್ಮದು ಸ್ಪೆಷಲ್ ರೆಸಿಪಿ? ಹಾಂ, ನಿಮ್ಮದು ಸ್ಪೆಷಲ್ ರೆಸಿಪಿನಾ ಅಂದೆ? ಹ್ಞೂ, ಯಾವಾಗಲೂ ಮಾಡೋದು ಹಿಂಗೇನೆ, ಚೆನ್ನಾಗಿರುತ್ತೆ ಮನೆ ಮಾಡೋದು. ಈಗ ಸ್ವಲ್ಪ ಉಪ್ಪು ಎಷ್ಟು ಹಾಕಂತೀರಾ? 1 ಸ್ಪೂನು. ಹ್ಞೂ. ಸಾಕಾಗುತ್ತಾ ಅಷ್ಟು? ಹ್ಞೂ. ಹ್ಞೂ. ಈಗ ಮತ್ತೆ ಬಾಡಿಸ್ಬಿಟ್ಟು ರೈಸ್ ಆ್ಯಡ್ ಮಾಡೋದಷ್ಟೇನಾ? ಅಷ್ಟೇ. ಆಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು. ಹಾಂ ಸರಿ ಸರಿ. ಆಯ್ತಾ ರೀ? ಅದು ರೈಸ್ ಹಾಕ್ತೀರಾ ಇವಾಗ? ಸರಿ ಸರಿ. ನೋಡ್ರಿ ಸಕ್ರಿ. ಹ್ಞೂ ಸರಿ. ಅದು ನೋಡಿ ಸರ್. ಹಾಂ ಸಾಕಾಗತ್ತೆ ಅಷ್ಟು. ಇನ್ನೇನು 3 ಜನಕ್ಕಲ್ಲ ಅಷ್ಟೇ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡೋದು. ಸುಮ್ಮನೆ ಹೊರಗಡೆ ತಿನ್ನೋಕ್ಕೆಲ್ಲ ಮುಂಚೆ ಅಲ್ಲೇ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಟೈಮ್ ಇದ್ದಾಗ. ಹಾಂ ಇವತ್ತೇನೋ ರಜಾ ಐತೆ, ಇವತ್ತು ಮಾಡಿಕೊಡ್ತೀರಾ? ಆಮೇಲೆ ಏನು ಮಾಡು ರೀ. ಹ್ಞೂ. ಕೈ ಹೆಂಗ ಅನ್ನಿಸ್ತೈತೆ ಎಗ್ ರೈಸ್ ಮಾಡೋಕ್ಕೆ? ತಿರುಗ್ಸೋಕ್ಕಾಗ್ತಲ್ಲ ಅಷ್ಟೇ. ಅದು ನೀಟಾಗಿ ಬಾಡಿಸ್ಬೇಕಲ್ಲ. ಅಲ್ಲಾದ್ರೆ ಅವ್ರಿಗೆ ಅಭ್ಯಾಸ ಇರುತ್ತೆ, ಮಾಡ್ತಾರೆ. ಅಪರೂಪ ಮಾಡೋದು. ಪುಟ್ಟು, ಮಂಗಳೂರು ವೆದರ್ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಕಿತ್ಕದೈತೆ ಮಕ್ಕದಲ್ಲಿ ಕೈಲಿ, ಇನ್ನು ಎಲ್ಲೆಲ್ಲೋ ಹೇಳಕ್ಕಾಗಲ್ಲ. ಅಡುಗೆ ಮನೇಲಿ ಅಡುಗೆ ಮಾಡೋದು ಎಷ್ಟು ಹಿಂಸೆ ಅಲ್ಲ. ಸಕ್ಕಷ್ಟು ಶೆಕೆ ಆಗಲ್ಲಪ್ಪ ಈ ಶೆಕೆಲಿ ಇರೋಕ್ಕೆ. ಇಲ್ಲಿರೋರು ಅದು ಹೆಂಗಿರ್ತಾರಪ್ಪ. ಇಲ್ಲೇ ಹುಟ್ಟಿ ಬೆಳೆದವ್ರ ಕತೆ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತಲ್ವ ಇಲ್ಲಿ? ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ, ನಾವು ಬಂದಿರೋರು ಕಷ್ಟ. ಮಿಕ್ಸಿಂಗು ಮಿಕ್ಸಿಂಗ್ ಆಯಿತು. ಈಗ ಅದಕ್ಕೆ ಏನು ಆ್ಯಡ್ ಮಾಡ್ತೀರಾ ಲಾಸ್ಟ್? ಕೊತ್ತಂಬರಿ ಸೊಪ್ಪು. ಹಾಂ, ಫೈನಲ್ ಟಚ್ಚಾ? ಈಗ ಮತ್ತೆ ಲೈಟಾಗಿ ಮಿಕ್ಸಿಂಗು ಆಯಿತು ಅಷ್ಟೇ. ಈಗ ಎಲ್ಲ ಮಾಡಾಯ್ತು. ಬನ್ನಿ ಎಲ್ಲರೂ ತಿನ್ನೋಣ, ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ. ನಾನೇ ಹೇಳ್ತೀನಿ. ನೀವೇ ಹೇಳ್ತೀರಾ? ನೀವು ಮಾಡ್ರೆ ನೀವೇ ಹೇಳ್ತೀರಾ? ಅಮ್ಮನ ಕೇಳೋಣ. ಅಮ್ಮಂಗೆ ಗೊತ್ತಿಲ್ಲ ಅಲ್ವಾ ನಾ ಇಬ್ಬರಲ್ಲಿ ಯಾರು ಮಾಡಿರೋದು ಅಂತ. ಅಮ್ಮನ ಕೇಳೋಣ. ಸರಿ. ಆಗಿದೆಯಾ? ಓಕೆ, ಫಿನಿಶ್ ಆಯ್ತು. ಇವಾಗ ಟೇಸ್ಟ್ನ ನಮ್ಮ ಅಮ್ಮನ ಕೇಳೋಣ. ಬನ್ನಿ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಂ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ಪ್ಲೇಟಿಗೆ ಹಾಕಿ ಟೇಸ್ಟ್ ಕೇಳೋಣ. ಡೆಕೋರೇಷನ್ ಏನಾದರೂ ಮಾಡ್ತೀರಾ? ಈರುಳ್ಳಿ ಬನ್ನಿ ಕೇಳೋಣ. ಓಕೆ. ನಡ್ರಿ ಕೊಡ್ರಿ ನೋಡೋಣ ಟೇಸ್ಟ್ ಯಾರು ಮಾಡಿರೋದು ಅಂತ ನಿಮ್ಮ ಅತ್ತೆ ಹೇಳ್ತಾ ಇತ್ತಾ ಈಗ? ಹೇಳ್ತಾರೆ. ಯಾರು ಮಾಡಿರೋದು ಹೇಳು? ಅದೇಂಗೆ ಹೇಳ್ತೀಯಾ? ನಾನು ಮಾಡಿರೋದು ಅದು. ನಾನು ಮಾಡೋದು ಗೊತ್ತಾಗತ್ತ ರುಚಿ? ನೋಡಿ ಅಳಿಮೈಯಿಂದ ರುಚಿ ಹೆಂಗೆ ಕಂಡಿಡ್ಕೊಂಡೈತೆ ನಮ್ಮಮ್ಮ. ಚೆನ್ನಾಯ್ತಮ್ಮ ಎಗ್ ರೈಸು? ಚೆನ್ನಾಗೈತಂತೆ. ನಾನು ತಿಂತೀನಿ, ಟೇಸ್ಟ್ ನೋಡ್ತೀನಿ. ಓಕೆ, ಬಾಯ್. ಮತ್ತೆ ಏನು ಮಾಡ್ತಿದ್ದೀರಿ? ಇದು ಎಗ್ ರೈಸಿಗೆ ಸೈಡ್ಸಿಗೆ ಓಹೋ ಮೊಟ್ಟೆ ಎಣ್ಣೆನಾ? ಒಂದ್ಸತಿ ಹಿಂಗೆ ಆಡಿಸ್ಕೊಂಡು ಸುತ್ತಲೂ ಆಯೆಲ್ಲ ಇಟ್ಕೊಂಡು ಮೊಟ್ಟೆ ಹೊಡೆಯೋದು. ನಿಮ್ಮ ಸ್ಟೈಲು ಮೊಟ್ಟೆ ಹೊಡೆಯೋದು. ಫುಲ್ ಬಾಯ್ಲ ಇಲ್ಲ ಹಾಫ್ ಬಾಯ್ಲ? ಫುಲ್ ಬಾಯ್ಲು. 2 ಮೊಟ್ಟೆ ಹೊಡ್ಕೊಳ್ಳೋದು.
ಅದಷ್ಟೇನಾ? ಉಪ್ಪು ಖಾರ ಏನಾರು ಹಾಕ್ತೀರಾ? ಹಾಕ್ತೀವಿ ಒಂದು ಸ್ವಲ್ಪ ಇದಲ್ಲಿ. ಬಂದೆ ಈಗ ಉಪ್ಪು ಖಾರ ಪುಡಿ ಹಾಕೋದು. ತಡಿ ಮಕ್ಕಳೇ, ನಿಂಗೆ ಮೊಟ್ಟೆ ಮಾಡ್ತೇನೆ. ಸೈಡಿಗೆ ಹೋಗ್ಬಿಡ್ತು. ಎಣ್ಣೆ ಕುಡ್ದಿದ್ಯಾ? ಹ್ಞೂ. ಆಯ್ತಷ್ಟೇನಾ? ಹಿಂಗೆ ಫೋಲ್ಡ್ ಮಾಡಿ. ಅಮ್ಮ ವಿಡಿಯೋ ಆಯ್ತಾ? ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದೇ ನೆಕ್ಸ್ಟ್. ಹಿಂಗೆ ಮಾಡಿ. ಓ, ಆಲ್ರೆಡಿ ಒಂದು ಮಾಡಿಟ್ಟಿದ್ದೀರಾ? ಹ್ಞೂ ಮಾಡಿದ್ದೀನಿ ಅವಾಗ.